ನಮಸ್ಕಾರ ವೀಕ್ಷಕರೇ, ಮಹಾರಾಷ್ಟ್ರದಲ್ಲಿ ಮಹಾಮೈತ್ರಿಕೂಟ ಸರ್ಕಾರ ಅಥವಾ ಮಹಾ ವಿಕಾಸ್ ಅಗಾಡಿ ಸರ್ಕಾರವನ್ನು ಬೀಳಿಸಲಿಕ್ಕೆ ಸರ್ಕಾರ ರಚನೆಯಾದ ಆರಂಭದ ದಿನದಿಂದಲೂ ಕೂಡ ಬಿಜೆಪಿ ಪ್ರಯತ್ನ ಮಾಡ್ತಾನೆ ಇತ್ತು. ದೇವೇಂದ್ರ ಫಡ್ನವೀಸ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿಯ ಇನ್ನೊಬ್ಬ ದೈತ್ಯ ನಾಯಕ ಅಮಿತ್ ಶಾ. ಆದರೆ ಈ ಪ್ರಯತ್ನಕ್ಕೆ ಇಷ್ಟು ಬೇಗ ಫಲ ಸಿಗುತ್ತೆ ಅಂಥೇಳಿ ಬಹುಶಃ ಬಿಜೆಪಿ ಕೂಡ ಅಂದುಕೊಂಡಿರಲಿಲ್ಲ. ಇಡಿ ದಾಳಿ, CBI ದಾಳಿ, IT ದಾಳಿಯ ಬಳಿಕವೂ ಮಹಾಮೈತ್ರಿಕೂಟ ಗಟ್ಟಿಯಾಗಿತ್ತು ಅಂಥೇಳಿ ಭಾವಿಸಲಾಗಿತ್ತು. ಆದರೆ ಕೇವಲ 2 ಚುನಾವಣೆ, ಅದು ಕೂಡ ಕೇವಲ 10 ದಿನದಲ್ಲಿ ನಡೆದಂತಹ 2 ಚುನಾವಣೆಗಳು ಮಹಾರಾಷ್ಟ್ರದ ರಾಜಕೀಯವನ್ನೇ ಬುಡಮೇಲು ಮಾಡುವಂತಹ ಒಂದು ಚಿತ್ರಣವನ್ನು ಮುಂದಿಟ್ಟಿದೆ. ನೋಡಿ, ಮಹಾರಾಷ್ಟ್ರದ ಮೈತ್ರಿಕೂಟ ಸರ್ಕಾರವನ್ನು ಬೀಳಿಸಲಿಕ್ಕೆ ಬಿಜೆಪಿ ಬಹುತೇಕ ಯಶಸ್ವಿ ಆಗ್ತಾ ಇದೆ ಅಂತೇಳಿ ಸದ್ಯಕ್ಕೆ ಬರ್ತಿರುವಂತಹ ಮಾಹಿತಿಗಳು ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಏನು ಬೆಳವಣಿಗೆ ಅಪ್ಡೇಟ್ ಸಿಗ್ತಾ ಇದೆ ಅದರ ಪ್ರಕಾರ ಬಹುಶಃ ಉದ್ಧವ್ ಠಾಕ್ರೆ ಸರ್ಕಾರ ಇನ್ನೇನು ಕೆಲವೇ ದಿನ ಇದ್ದರೆ ಹೆಚ್ಚು ಪಕ್ಕ ಬೀಳುತ್ತೆ ಅಂಥೇಳಿ. ಬಟ್ ಇದರಲ್ಲಿ 2 ಚುನಾವಣೆಗಳನ್ನು ನಾವು ಗಮನಿಸಬೇಕು. ಒಂದು ಜೂನ್ 10ನೇ ತಾರೀಕು ನಡೆದಂತಹ ರಾಜ್ಯಸಭಾ ಚುನಾವಣೆ ಮತ್ತು ನಿನ್ನೆಯಷ್ಟೇ ಮುಗಿದ ವಿಧಾನ ಪರಿಷತ್ ಚುನಾವಣೆ. ಮೊದಲು ನಾವು ಜೂನ್ 10ರಂದು ನಡೆದಂತಹ ರಾಜ್ಯಸಭಾ ಚುನಾವಣೆಯ ಲೆಕ್ಕಾಚಾರಕ್ಕೆ ಬರುವುದಾದರೆ ನೋಡಿ, ಜೂನ್ 10ನೇ ತಾರೀಕು ಮಹಾರಾಷ್ಟ್ರ ವಿಧಾನಸಭೆಯಿಂದ ರಾಜ್ಯಸಭೆಗೆ 6 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಬಿಜೆಪಿಯ 3 ಅಭ್ಯರ್ಥಿಗಳು ಗೆಲ್ತಾರೆ, ಶಿವಸೇನೆಯ 1 ಅಭ್ಯರ್ಥಿ ಸೋಲ್ತಾರೆ. ಶಿವಸೇನೆಯ ಅಭ್ಯರ್ಥಿ ಸೋಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಶಿವಸೇನೆಯವರು 1 ಅಡ್ಡ ಮತದಾನ ಮಾಡುವಂಥದ್ದು, ಜೊತೆಗೆ ಸಣ್ಣ ಪುಟ್ಟ ಮತ್ತು ಸ್ವತಂತ್ರ ಶಾಸಕರು ಯಾರಿದ್ದರು ಅವರ ಬೆಂಬಲವನ್ನು ಬಿಜೆಪಿ ತೆಗೆದುಕೊಳ್ತು. ನಿಜಕ್ಕೂ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಬಿಜೆಪಿಗಿರುವಂತಹ ಬೆಂಬಲ, ಬಿಜೆಪಿ ಮತ್ತು NDA ಮೈತ್ರಿಕೂಟಕ್ಕಿರುವಂತಹ ಬೆಂಬಲ 125 ಶಾಸಕರ ಬೆಂಬಲ. ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ನಿಜಕ್ಕೂ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟಕ್ಕಿರುವಂತಹ ಬೆಂಬಲ ಕೇವಲ 112 ಮಾತ್ರ. ಆದರೆ ರಾಜ್ಯಸಭಾ ಚುನಾವಣೆಯಲ್ಲಿ ಓಪನ್ ಬ್ಯಾಲೆಟ್ ಟೈಮಲ್ಲೂ ಕೂಡ, ಓಪನ್ ಬ್ಯಾಲೆಟ್ ಅಂತ ಹೇಳಿದ್ರೆ ನೀವು ಮತದಾನ ಮಾಡುವಂಥ ಸಂದರ್ಭದಲ್ಲಿ ನಾವು ಯಾರಿಗೆ ವೋಟ್ ಹಾಕ್ತಾ ಇದ್ದೀವಿ ಅಂತೇಳಿ ತೋರಿಸಿ ವೋಟ್ ಹಾಕಬೇಕು. ಅಂತಹ ಸಂದರ್ಭದಲ್ಲೇ 125 ಶಾಸಕರ ಬೆಂಬಲವನ್ನು ಪಡೆಯುತ್ತೆ ಅಂತ ಹೇಳಿದ್ರೆ ಸುಮಾರು 13ಕ್ಕೂ ಹೆಚ್ಚುವರಿ ಶಾಸಕರು ಯಾರು ಸರ್ಕಾರದ ಜೊತೆಗಿದ್ರು ಅವರು ಬಿಜೆಪಿ ಅಭ್ಯರ್ಥಿಗೆ ಮತವನ್ನು ಹಾಕ್ತಾರೆ. ಆ ಮುಖಾಂತರ ಶಿವಸೇನೆಯ ಅಭ್ಯರ್ಥಿ ರಾಜ್ಯಸಭಾ ಚುನಾವಣೆಯಲ್ಲಿ ಸೋಲ್ತಾರೆ. ಬಿಜೆಪಿ 3ನೇ ಸ್ಥಾನವನ್ನು ಗೆದ್ದುಕೊಂಡು ಬೀಗುತ್ತೆ. ಇನ್ನು ನಿನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶವನ್ನು ನೋಡಿದ್ರೆ ನಿನ್ನೆ 134 ಶಾಸಕರು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರೆ. ಬಿಜೆಪಿ NDA ಮೈತ್ರಿಕೂಟದ ಬಳಿ ಇರುವಂಥದ್ದು ಕೇವಲ 112 ಶಾಸಕರು. ಆದರೆ ನಿನ್ನೆ ಪರಿಷತ್ ಚುನಾವಣೆಯ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ 134 ಅಂದರೆ ಸರಿಸುಮಾರು 22 ಹೆಚ್ಚುವರಿ ಶಾಸಕರು ಬೆಂಬಲವನ್ನು ಬಿಜೆಪಿಗೆ ಕೊಟ್ಟಿರುವಂಥದ್ದು. ಇಟ್ಸ್ ಅ ಬಿಗ್ ಗೇನ್ ಬಿಜೆಪಿಗೆ. ಯಾಕೆ ಇದಿಷ್ಟು 134 ಶಾಸಕರ ಬೆಂಬಲ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಗೆ ಬೇಕಾಗಿರುವಂತಹ ಶಾಸಕರ ಬಲವೇ 145, ಒಟ್ಟು 288 ಶಾಸಕರು ಇರುವಂಥ, ಅದರಲ್ಲಿ ಒಬ್ಬರು ಈಗ ನಿಧನರಾಗಿದ್ದಾರೆ, 287, 144, 145 ಶಾಸಕರ ಬೆಂಬಲ ಅಗತ್ಯ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಗೆ. ಸೊ ನಿನ್ನೆಯ ಪರಿಷತ್ ಫಲಿತಾಂಶವನ್ನು ನಾವು ಗಮನಿಸಿದರೆ ಬಿಜೆಪಿಗೆ ಸರ್ಕಾರ ರಚನೆಗೆ ಬೇಕಾಗಿರುವಂಥದ್ದು ಇನ್ನು ಕೇವಲ 11 ಶಾಸಕರ ಬೆಂಬಲ ಅಷ್ಟೇ, ಕೇವಲ 11 ಶಾಸಕರ ಬೆಂಬಲ. ನಮಗೆ ಈಗ ಬರ್ತಿರುವಂಥ ಸದ್ಯದ ಮಾಹಿತಿಯ ಪ್ರಕಾರ ಗುಜರಾತ್ನಲ್ಲಿರುವಂತಹ ಏಕನಾಥ್ ಶಿಂದೆ ಬಣದ ಶಿವಸೇನೆಯ ಶಾಸಕರ ಸಂಖ್ಯೆ ಸುಮಾರು 30 ಅಂತ ಹೇಳಲಾಗ್ತಿದೆ, ಸುಮಾರು 30. ಒಂದು ವೇಳೆ ಶಿವಸೇನೆಯಿಂದ 37 ಶಾಸಕರೇನಾದರೂ ಏಕಕಾಲಕ್ಕೆ ಪಕ್ಷಾಂತರ ಮಾಡಿದ್ರೆ ಆಗ ಇಷ್ಟು ಶಾಸಕರನ್ನು ಅನರ್ಹಗೊಳಿಸೋಕ್ಕಾಗಲ್ಲ. ಬಿಕಾಸ್ 2/3 ಆಫ್ ಒಂದು ಪಾರ್ಟಿಯ 3/2 ಭಾಗದಷ್ಟು ಶಾಸಕರು ಪಕ್ಷಾಂತರ ಮಾಡಿದರೆ ಅವರಿಗೆ ಅನರ್ಹತೆಯ ರೂಲ್ಸು ಅನ್ವಯ ಆಗಲ್ಲ. ಹಂಗೆ ನೋಡೋಕೆ ಹೋದರೆ ಅವರೇ ನಾವು ಶಿವಸೇನೆ ಅಂತೇಳಿ ಘೋಷಿಸ್ಕೊಳ್ಳಿಕ್ಕೆ ಅವಕಾಶ ಕೂಡ ಇದೆ. ಸೊ ಇದು ಇರುವಂತಹ ಲೆಕ್ಕಾಚಾರ. ಮೈ ಮರೆತಂತಹ CM ಉದ್ಧವ್ ಠಾಕ್ರೆ ಅವರಿಗೆ ಈಗ ಸರ್ಕಾರವನ್ನು ಉಳಿಸಿಕೊಳ್ಳುವಂತಹ ಅನಿವಾರ್ಯತೆ ಅಷ್ಟು ಸುಲಭ ಇಲ್ಲ. ಬಹುಶಃ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡಿದ್ರೆ ಪರಿಸ್ಥಿತಿ ಕೈಮೀರಿ ಹೋಗಿದೆ ಅಂತೇಳಿ ಅನಿಸ್ತಾ ಇದೆ. ವಿಶೇಷ ಏನು ಅಂತ ಹೇಳಿದ್ರೆ, ರಾಜ್ಯಸಭಾ ಚುನಾವಣೆಯಲ್ಲಿ ಓರ್ವ ಶಿವಸೇನೆಯ ಶಾಸಕ ಅಡ್ಡ ಮತದಾನ ಮಾಡಿದ್ರು. ನಿನ್ನೆ ನಡೆದಂತಹ ಪರಿಷತ್ ಚುನಾವಣೆಯಲ್ಲಿ 3 ಕಾಂಗ್ರೆಸ್ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಇದು ಇನ್ನೊಂದು ಅಂಕಿಅಂಶ. ಸೊ ಮೋಸ್ಟ್ಲಿ ಬಹುತೇಕ CM ಉದ್ಧವ್ ಠಾಕ್ರೆ ಸರ್ಕಾರದ ಕತೆ
ಮುಗಿಯಿತು. 2.5 ವರ್ಷಕ್ಕೆ ಅಲ್ಪಾಯುಷ್ಯ ಸರ್ಕಾರ. ಹೇಗೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ತಮ್ಮ ಸರ್ಕಾರವನ್ನು ಉಳಿಸಿಕೊಳ್ಳಲಾಗದೆ ಆ ಸರ್ಕಾರವಿತ್ತು, ಅದೇ ರೀತಿಯಾದಂತಹ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಅವರಿಗೆ ಬಂದಿರುವಂಥದ್ದು. 2 ಚುನಾವಣೆ, ರಾಜ್ಯಸಭಾ ಚುನಾವಣೆ ಮತ್ತೊಂದು ವಿಧಾನ ಪರಿಷತ್ ಚುನಾವಣೆ. ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಬಂದಾಗಲೇ ಹೇಳಿದರು, ವಿಧಾನ ಪರಿಷತ್ ಚುನಾವಣೆ ಮುಗಿತಾ ಇದ್ದಾಗಿ ಈ ಸರ್ಕಾರದ ಪತನ ಆರಂಭ ಆಗುತ್ತೆ ಅಂತೇಳಿ. ಎಕ್ಸಾಕ್ಟ್ಲಿ ವಿದಿನ್ 24 hours ಆ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಗುಜರಾತಿಗೆ ರಾಜಕೀಯ ಶಿಫ್ಟ್ ಆಗಿ ತಲ್ಲಣ ಕಂಪನ ಶುರುವಾಗಿರುವಂಥದ್ದು ಮಹಾರಾಷ್ಟ್ರದಲ್ಲಿ.